ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 5 ಫೆಬ್ರವರಿ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಲಿ ಒಂದು ಕನ್ಸಲ್ಟೇಷನ್ ಮೂವನ್ನ ನಾವು ನೋಡ್ತೀವಿ. ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ. ಡೌನ್ ಬಂದು 25,635-30 ಝೋನ್ ಏನಿತ್ತು ಅಲ್ಲಿ ಒಂದು ಕನ್ಸಲ್ಟೇಷನ್ ಮೂವನ್ನ ಮಾಡ್ತಾಯಿತ್ತು. ನೆಕ್ಸ್ಟ್ ಅದನ್ನು ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ 600 ಝೋನ್ ಹತ್ರ ರೀಚ್ ಆಗುತ್ತೆ. ಅಲ್ಲಿ ಸ್ವಲ್ಪ ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಒಂದು ಕನ್ಸಲ್ಟೇಷನ್ ಮೂವನ್ನ ಮಾಡ್ತಾಯಿತ್ತು. ಥ್ರೂಔಟ್ ದಿ ಡೇ ಒಂದು 100 ಪಾಯಿಂಟ್ನ ರೇಂಜಲ್ಲಿ ಕನ್ಸಲ್ಟೇಷನ್ ಮೂವನ್ನ ಮಾಡ್ತಾಯಿತ್ತು ಅಂತ ಹೇಳ್ಬೋದು. ನಮ್ಮ ಪ್ರೀವಿಯಸ್ ಅನಾಲಿಸಿಸಲ್ಲಿ ಈ 635 ಲೆವೆಲ್ ಏನಿತ್ತು ಆ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾಯಿತ್ತು ಅಂತ ಹೇಳಿದ್ರೆ ನೆಗೆಟಿವ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಇಮಿಡಿಯೇಟ್ಲಿ ಅಪ್ ಹೋಗುತ್ತೆ. ಇವತ್ತು ಆ ಝೋನ್ ಹತ್ರನೇ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿತ್ತು. ಕ್ಲೋಸಿಂಗ್ ಟೈಮಲ್ಲಿ ಆ ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದರೆ, ಇವತ್ತು ಮೆಟಲ್ ಸೆಕ್ಟರ್ 0.97% ಡೌನ್ ಮೂವನ್ನ ಕೊಡ್ತು. ರಿಯಾಲಿಟಿ 0.6%, IT 0.6%, ಆಟೋ 0.6%, ಪ್ರೈವೇಟ್ ಬ್ಯಾಂಕ್ 0.5% ಡೌನ್ ಮೂವನ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ PSU ಬ್ಯಾಂಕ್ ಸ್ವಲ್ಪ ಪಾಸಿಟಿವ್ ಮೂವನ್ನ ಕೊಡ್ತು. ಹೆಲ್ತ್ ಕೇರ್ ಫ್ಲ್ಯಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಉಳಿದ ಎಲ್ಲ ಸೆಕ್ಟರ್ಗಳು ನೆಗೆಟಿವಲ್ಲೇ ಕ್ಲೋಸಿಂಗನ್ನು ಕೊಟ್ಟು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡಿದರೆ ನಿಫ್ಟಿ 50ಯಲ್ಲಿ 19 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 31 ಸ್ಟಾಕ್ಗಳು ನೆಗೆಟಿವಲ್ಲಿದ್ದವು. ನಿಫ್ಟಿ 500ರಲ್ಲಿ 338 ಸ್ಟಾಕ್ಗಳು ನೆಗೆಟಿವಲ್ಲಿದ್ದರೆ 158 ಸ್ಟಾಕ್ಗಳು ನೆಗೆಟಿವಲ್ಲೇ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಒಂದು ಗ್ಯಾಪ್ ಅಪ್ ಓಪನ್ ಆದ ನಂತರ ಸ್ಲೋಯಿಶ್ ಆಗಿ ಮಾರ್ಕೆಟ್ ಡೌನ್ ಬರ್ತಾ ಇದೆ ಅಂತ ಹೇಳ್ಬೋದು. ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿ ಚಾರ್ಟ್ ಯಾವ ರೀತಿ ಇದೆ ಅಂತ ನಾವು ನೋಡಿದರೆ, ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ ಗ್ಯಾಪ್ ಅಪ್ ಆದ ನಂತರ ಪ್ರತಿದಿನ ಒಂದು ಲೋವರ್ ಸೈಡ್ನ ಹತ್ರ ಬರ್ತಾ ಇದೆ ಅಂತ ಹೇಳ್ಬೋದು. ನಿನ್ನೆ ಟ್ರೇಡಿಂಗ್ ಸೆಷನಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಲೋವನ್ನು ಬ್ರೇಕ್ ಮಾಡುತ್ತೆ. ಇವತ್ತು ಲೋವನ್ನು ಬ್ರೇಕ್ ಮಾಡೋದಿಲ್ಲ, ಬಟ್ ಹೈಯನ್ನು ಕೂಡ ಬ್ರೇಕ್ ಮಾಡೋದಿಲ್ಲ, ಒಂದು ಇನ್ಸೈಡ್ ಕ್ಯಾಂಡನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ಝೋನ್ ನಮಗೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಲೋವರ್ ಲೆವೆಲಲ್ಲಿ 600, 570 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. 600 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ ಅದು ನೆಗೆಟಿವ್ ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 800, 850 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗಬೇಕಾಗತ್ತೆ. ನಿನ್ನೆ ಅಪ್ ಹೋಗುವಂಥ ಒಂದು ರಿಟ್ರೇಸ್ಮೆಂಟ್ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಇವತ್ತು ಓಪನ್ ಆಗಿ ಇಮಿಡಿಯೇಟ್ಲಿ ಡೌನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಝೋನ್ ಇಂಪಾರ್ಟೆಂಟ್ ಆಗುತ್ತೆ. 15 ಮಿನಿಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ, ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ. ಡೌನ್ ಬಂದ ನಂತರ ಪ್ರೀವಿಯಸ್ ಸ್ವಿಂಗ್ ಹೈಗಳನ್ನು ಟಚ್ ಮಾಡಲಿಕ್ಕೆ ಫೇಲ್ ಆಗ್ತಾಯಿದೆ ಅಂತ ಹೇಳ್ಬೋದು. ಇಲ್ಲಿ ಅಪ್ ಹೋಗುತ್ತೆ, ಬಟ್ ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಟಚ್ ಮಾಡಲಿಕ್ಕೆ ಫೇಲ್ ಆಗುತ್ತೆ, ಫ್ರೆಶ್ ಲೋವನ್ನು ಮಾಡುತ್ತೆ. ಅಗೇನ್ ಇವತ್ತು ಡೌನ್ ಬಂದಿದೆ, ಇವತ್ತೊಂದು ಕನ್ಸಲ್ಟೇಷನ್ ಮೂವನ್ನು ಮಾಡ್ತಾಯಿತ್ತು. ಸೊ ಹಾಗಾಗಿ ನಾಳೆಗೆ ಇಂಪಾರ್ಟೆಂಟ್ ಇರುವಂಥದ್ದು ಲೋವರ್ ಲೆವೆಲಲ್ಲಿ ಇವತ್ತಿನ ಈ ಲೋ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. 600ರಿಂದ 570 ಝೋನನ್ನು ನಾವು ನಾಳೆ ವಾಚ್ ಮಾಡಬೇಕಾಗತ್ತೆ. ಅದು ಬ್ರೇಕ್ ಆಯಿತು ಅಂತ ಹೇಳಿದ್ರೆ 450-400 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನನ ಮಾಡುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ ಸ್ಟಿಲ್ 800ರಿಂದ 860 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಇವತ್ತು ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಅಪ್ ಹೋಗುತ್ತೆ, ಬಟ್ ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಬ್ರೇಕ್ ಮಾಡಲಿಕ್ಕೆ ಫೇಲ್ ಆಗುತ್ತೆ, ಅಲ್ಲಿಂದನೇ ಡೌನ್ ಬಂದಿದೆ. ಸೊ ಹಾಗಾಗಿ ಇಲ್ಲಿಂದ ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವ್ನ ಕೊಡ್ತು ಅಂತ ಹೇಳಿದ್ರೆ ಈ ರೆಸಿಸ್ಟೆನ್ಸ್ ಝೋನ್ ಏನಾಗುತ್ತೆ ಅದನ್ನು ಕ್ರಾಸ್ ಮಾಡಬೇಕಾಗುತ್ತೆ. ಆಗ ಮಾತ್ರ ಪಾಸಿಟಿವ್ ಮೂವನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ನಾಳೆ ಕೂಡ ಫ್ಲಾಟ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ 450-400 ನಮ್ಮ ನೆಕ್ಸ್ಟ್ ಝೋನ್ ಆಗುತ್ತೆ. ಹಾಗಾದಾಗ ಏನಾಗುತ್ತೆ, ಮೋಸ್ಟ್ ಪ್ರಾಬಬ್ಲಿ ಈ ಗ್ಯಾಪನ್ನು ಏನು ಕ್ರಿಯೇಟ್ ಮಾಡುತ್ತೆ ಅದನ್ನು ಸ್ಲೋಲಿ ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಇವತ್ತು ಕಾಲಲ್ಲಿ ಹೈಯೆಸ್ಟ್ ರೈಟಿಂಗ್ ಆಯಿತು ಅಂತ ಹೇಳ್ಬೋದು. 25,700, 800ರಲ್ಲಿ ಆ್ಯಸ್ ಆಫ್ ನಾವು ಹೈಯೆಸ್ಟ್ ರೈಟಿಂಗ್ ಇದೆ. ಲೋವರ್ ಲೆವೆಲ್ಲಿ ಪುಟ್ಟಲ್ಲಿ 25,500 ಒಂದಷ್ಟು ಪುಟ್ಟಲ್ಲಿ ರೈಟಿಂಗ್ ಇದೆ. 700 ಹಾಗೂ 800ರಲ್ಲಿ ಕವರಿಂಗ್ ಬರ್ತಾ ಇದೆ. ಸೊ ಹಾಗಾಗಿ ಈ 800, 880 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದಾಗ ಮಾತ್ರ ಒಂದು ಪಾಸಿಟಿವ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. 700ರಿಂದ 800 ಝೋನಲ್ಲಿ ಆ್ಯಸ್ ಆಫ್ ನಾವು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದ್ರಿಂದ ಆ ಝೋನಲ್ಲಿ ಒಂದಷ್ಟು ರೆಸಿಸ್ಟೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಸೆನ್ಸೆಕ್ಸನ್ನು ನಾವು ಅಬ್ಸರ್ವ್ ಮಾಡಿದರೆ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ ಇಮಿಡಿಯೇಟ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು 83,200-150 ಲೆವೆಲ್ ಏನಾಗುತ್ತೆ ಇದು ನಾಳೆ ಟ್ರೇಡಿಂಗ್ ಸೆಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿತ್ತು. ಸೊ ಹಾಗಾಗಿ ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾಯಿತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ಹೈಯರ್ ಲೆವೆಲಲ್ಲಿ ಇಲ್ಲೊಂದು ರೇಂಜ್ ಇದೆ. ಹೈಯರ್ ಲೆವೆಲಲ್ಲಿ 84,200 ಏನಾಗುತ್ತೆ ಅದೊಂದು ಹೈಯರ್ ಲೆವೆಲಲ್ಲಿ ಇರುವಂಥ ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಇಲ್ಲಿ 83,900 ಅಂತ ಹೇಳ್ಬೋದು, ಅದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ 83,900ರಿಂದ 84,200 ಝೋನ್ ಕ್ರಾಸ್ ಆಗಬೇಕಾಗತ್ತೆ. ಒಂದು ಪಾಸಿಟಿವ್ ಮೂಮೆಂಟಮನ್ನು ನಾವು ಸೆನ್ಸೆಕ್ಸಲ್ಲಿ ನೋಡಬೇಕು ಅಂತ ಹೇಳಿದರೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.